ನಿನ್ನೆ ನಡೆದಂತಹ ಭಾರತ ಮತ್ತು ಐರ್ಲೆಂಡ್ ನಡುವಿನ ಪಂದ್ಯದಲ್ಲಿ ಭಾರತ ತಂಡ ಹೀನಾಯ ಸೋಲು ಕಂಡಿದೆ. ಈ ಮೂಲಕ ಟಿ20 ವಿಶ್ವ ಚಾಂಪಿಯನ್ ತಂಡ ಭಾರತವನ್ನ ಬಗ್ಗು ಬಡಿದು ಐರ್ಲೆಂಡ್ ಹಿಸ್ಟರಿಯನ್ನ ಕ್ರಿಯೇಟ್ ಮಾಡಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಐರ್ಲೆಂಡ್ ತಂಡದ ನಾಯಕ ಲೋರ್ಕನ್ ಟಕ್ಕರ್ 50 ರನ್ ಗಳಿಸಿದ್ರೆ ಗರೆತ್ ಡೆಲಾನಿ 49 ರನ್ ಗಳಿಸಿದ್ರು. ಇವರ ಭರ್ಜರಿ ಆಟದಿಂದ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ ಐರ್ಲೆಂಡ್ 182 ರನ್ ಕಲೆ ಹಾಕಿತು. ಈ ಮೊತ್ತವನ್ನ ಬೆನ್ನತ್ತಿದಂತಹ ಭಾರತ 18.5 ಓವರ್ಗಳಲ್ಲಿ 148 ರನ್ ಗಳಿಸಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಳ್ತು. ಅಭಿಷೇಕ್ ಶರ್ಮಾ ಅವರನ್ನ ಹೊರತುಪಡಿಸಿದ್ರೆ ಟೀಂ ಇಂಡಿಯಾದ ಯಾವೊಬ್ಬ ನಾಯಕ ಕೂಡ ಜವಾಬ್ದಾರಿಯುತ ಆಟ ಆಡಲಿಲ್ಲ. ಹಾಗಿದ್ರೆ ನಿನ್ನೆಯ ಟೀಂ ಇಂಡಿಯಾದ ಸೋಲಿಗೆ ಕಾರಣಗಳೇನು ಅನ್ನೋದನ್ನ ನೋಡೋದಾದ್ರೆ, ಓವರ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಇರಬೇಕು. ಆದರೆ ಅತಿಯಾದ ಆತ್ಮವಿಶ್ವಾಸ ಹೇಗೆ ಮುಳುವಾಗುತ್ತೆ ಅನ್ನೋದಕ್ಕೆ ನಿನ್ನೆಯ ಭಾರತ ತಂಡದ ಸೋಲೆ ಪ್ರಮುಖ ಎಕ್ಸಾಂಪಲ್. ಟೀಂ ಇಂಡಿಯಾ ಇತ್ತೀಚೆಗೆ ಭಾರತದಂತಹ ಫ್ಲಾಟ್ ಪಿಚ್ಗಳಲ್ಲಿ ಐಪಿಎಲ್ ಆಡಿ ಐರ್ಲೆಂಡ್ ಪ್ರವಾಸವನ್ನ ಮಾಡಿತ್ತು. ಅಲ್ಲಿನ ಪಿಚ್ಗಳಿಗೆ ಹೊಂದಿಕೊಂಡು ಆಡುವಲ್ಲಿ ಆಟಗಾರರು ವಿಫಲರಾಗಿದ್ದಾರೆ. ಬ್ಯಾಟರ್ಗಳು ರನ್ ಬಾರಿಸುವಲ್ಲಿ ಫೇಲ್ ಆಗಿದ್ದು ಸೋಲಿಗೆ ಕಾರಣವಾಗಿದೆ. ಹಾಗೆಯೇ ಅಫ್ಘಾನಿಸ್ತಾನದ ವಿರುದ್ಧದ ಏಕದಿನ ಸರಣಿಯಲ್ಲಿ ಸ್ಥಿರ ಪ್ರದರ್ಶನವನ್ನ ಕೊಟ್ಟಿದ್ದ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರಿಗೆ ಟಿ20 ತಂಡದಲ್ಲೂ ಕೂಡ ಸ್ಥಾನ ಸಿಕ್ಕಿತ್ತು. ಅನುಭವಿ ಬೌಲರ್ಗಳ ಅನುಪಸ್ಥಿತಿಯಲ್ಲಿ ತಂಡವನ್ನ ಮುನ್ನಡೆಸುವಂತಹ ಜವಾಬ್ದಾರಿ ಪ್ರಸಿದ್ಧ ಕೃಷ್ಣ ಮೇಲಿತ್ತು. ಆದರೆ ಅವರು ಅಧಿಕ ರನ್ ಅನ್ನ ಕೊಟ್ಟರು. ಇನ್ನಿಂಗ್ಸ್ನ 17ನೇ ಓವರ್ನಲ್ಲಿ 27 ರನ್ ಅನ್ನ ಪ್ರಸಿದ್ಧ ಕೃಷ್ಣ ಬಿಟ್ಟುಕೊಟ್ಟಿದ್ದು ಕೂಡ ಇಲ್ಲಿ ಐರ್ಲೆಂಡ್ ಹೆಚ್ಚು ಮೊತ್ತವನ್ನ ಕಲೆ ಹಾಕುವುದಕ್ಕೆ ಕಾರಣವಾಯಿತು. ಇನ್ನು ಐರ್ಲೆಂಡ್ ತಂಡದಲ್ಲಿ 6 ಮಂದಿ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳಿದ್ದು ಟೀಂ ಇಂಡಿಯಾ ಆಫ್ ಸ್ಪಿನ್ನರ್ ಬೌಲರ್ ವಾಷಿಂಗ್ಟನ್ ಸುಂದರ್ ಅವರಿಗೆ ಮಣೆ ಹಾಕಿದ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಆಲ್ರೌಂಡರ್ ಕೋಟಾದಲ್ಲಿ ಸ್ಥಾನ ಪಡೆದ ವಾಷಿಂಗ್ಟನ್ ಬೌಲಿಂಗ್ನಲ್ಲಿ ಒಂದೇ ಓವರ್ನಲ್ಲಿ 19 ರನ್ ನೀಡಿದರೆ ಬ್ಯಾಟಿಂಗ್ನಲ್ಲಿ 9 ರನ್ ಬಾರಿಸಿದ್ರು. ಐರ್ಲೆಂಡ್ ವಿರುದ್ಧದ ಮ್ಯಾಚ್ನಲ್ಲಿ ಟೀಂ ಇಂಡಿಯಾದ ಪರ ಅಭಿಷೇಕ್ ಶರ್ಮಾ ಅವರನ್ನ ಬಿಟ್ಟರೆ ಉಳಿದ ಯಾವೊಬ್ಬ ಬ್ಯಾಟರ್ ಕೂಡ ಸ್ಥಿರ ಪ್ರದರ್ಶನವನ್ನ ನೀಡಲಿಲ್ಲ. ನಿರೀಕ್ಷೆಯನ್ನ ಇಟ್ಕೊಂಡಿದ್ದಂತಹ ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ತಿಲಕ್ ವರ್ಮಾ, ನಾಯಕ ಶ್ರೇಯಸ್ ಅಯ್ಯರ್ ಕೂಡ ರನ್ ಕಲೆ ಹಾಕುವಲ್ಲಿ ಫೇಲ್ ಆಗಿದ್ದು ಸೋಲಿಗೆ ಪ್ರಮುಖ ಕಾರಣ. ಇನ್ನು ವೈಭವ್ ಸೂರ್ಯವಂಶಿ ಆಟವನ್ನ ನೋಡೋದಕ್ಕೆ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿದ್ರು. ಐಪಿಎಲ್ನಲ್ಲಿ ಮಿಂಚು ಹರಿಸಿ ಭಾರತ ಎ ತಂಡದ ಸ್ಥಿರ ಪ್ರದರ್ಶನವನ್ನ ನೀಡಿದ್ದ ಸೂರ್ಯವಂಶಿಯವರಿಗೆ ಅವಕಾಶ ಸಿಗುತ್ತೆ ಅಂತಾನೆ ಎಲ್ಲರೂ ಅನ್ಕೊಂಡಿದ್ರು. ಆದರೆ ಟೀಂ ಇಂಡಿಯಾ ಇವರಿಗೆ ಅವಕಾಶ ನೀಡದೇ ಇರುವುದು ಅಭಿಮಾನಿಗಳಲ್ಲಿ ಬೇಸರವನ್ನ ಮೂಡಿಸಿತ್ತು. ಒಂದು ವೇಳೆ ವೈಭವ್ ಸೂರ್ಯವಂಶಿಗೆ ಅವಕಾಶವನ್ನ ಕೊಟ್ಟಿದ್ದಿದ್ರೆ ಭಾರತಕ್ಕೆ ಗೆಲ್ಲುವ ಚಾನ್ಸಸ್ ಹೆಚ್ಚಿತ್ತು ಅನ್ನೋ ಚರ್ಚೆಗಳು ಕೂಡ ನಡೀತಿದೆ. ಸದ್ಯ ಐರ್ಲೆಂಡ್ ಪ್ರವಾಸದಲ್ಲಿ ಟೀಂ ಇಂಡಿಯಾ 2ನೇ ಪಂದ್ಯವನ್ನ ನಾಳೆ ಆಡಲಿದ್ದು ಈ ಪಂದ್ಯವನ್ನ ಗೆದ್ದು ಸರಣಿ ಸಮಬಲ ಸಾಧಿಸುವ ವಿಶ್ವಾಸದಲ್ಲಿ ಶ್ರೇಯಸ್ ಅಯ್ಯರ್ ಪಡೆ ಇದೆ.